वास्तव न्यूज में स्वागत है आपका। मैं हूं सरदार। जयपुर शहर में आज कर्नाटक राज्य अंग विकल वकूट पालकर संघ, अब ये जो संघ है ताकि इन्होंने एक अंग विकलों का एक संघ बनाया है ताकि इन्होंने जब चाहे देखो तब भी हक की आवाज में हक के लिए अपना आंदोलन करते हैं। ताकि उसी तरह विजयपुर शहर के बाबा साहब भीमराव अंबेडकर सर्कल के करीब वहां पर कई महीनों से आंदोलन चल रहा था ताकि वहां पर गरीबों के लिए सरकारी मेडिकल कॉलेज बन जाए, मगर वहां पर कुछ गलतियों से अब वो आंदोलन अब रुक गया और रातों रात टेंट चला गया। अब कुछ लोग आंदोलन करने वालों को कहीं लोगों पर एफआईआर दर्ज होगा, आज वो जेल खाने में बंद है। अब उसके मुद्दे पर आज अंग विकलों के संगठन के सभी पदाधिकारियों ने आज ये सरकार से ये मांग कर रहे हैं ताकि उनको रिहा कर देना है और उनको जल्द से जल्द छोड़ देना चाहिए, ताकि ये राजनीति के लोगों में आकर प्रशासन, सरकारी प्रशासन अधिकारी आकर अब उनको अरेस्ट किया गया है ताकि उस अरेस्ट पर कहीं लोगों पर तो एफआईआर तो दर्ज हो चुका है, मगर अब यहाँ पर अंग विकल के संगठन के पदाधिकारियों ने आज ये सरकार से मांग करने लगे हैं, जो भी वहां पर आंदोलन पर थे और ना जाने किस किस की यहाँ पर राजनीति पर यहाँ पर चलने लगे हैं किससे, अब उन पर आरोप भी करने लगे हैं ताकि उन आरोप पर जिला अधिकारी को भी एक मेमोरेंडम देकर आइए देखेंगे क्या कहते हैं। ಇವತ್ತು ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗೆ ಮನವಿ ಕೊಡ್ಲಕ್ಕೆ ಬಂದಿದ್ದೀವಿ। ಯಾಕಂದ್ರೆ ಶಾಂತಿಯುತವಾಗಿ ನಡೆದಂಥ 110 ದಿನ ಹೋರಾಟವನ್ನು ಈ ಒಂದು ಜಿಲ್ಲಾಡಳಿತ ಮತ್ತು ರಾಜಕಾರಣಿಗಳ ಷಡ್ಯಂತ್ರದಿಂದ ಅದನ್ನು ಬಲವಂತವಾಗಿ ನಮ್ಮ 110 ದಿವಸ ಹೋರಾಟವನ್ನು ಸುಮಾರು ಒಂದು 25 ಮಂದಿ ಮ್ಯಾಗ ಅವರು ಎಫ್ಐಆರ್ ಹಾಕಿದ್ದಾರೆ। ಫಸ್ಟ್ ಏನು ಮಾಡಿದಾರ 6 ಮಂದಿ ಮ್ಯಾಗ ಹಾಕಿದಾರ, ಆಮ್ಯಾಗ ರಾತ್ರಿ ಮೇಲೆ 12 ಗಂಟೆಗೆ 25 ಮಂದಿ ಹಾಕಿದಾರ। ನೋಡ್ರಿ ಯಾವ ರೀತಿ ಬದಲಾವಣೆ। ಯಾಕಂದ್ರೆ ಇವರು ಅಧಿಕಾರಿಗಳು ಏನು ನ್ಯೂ ಇಯರ್ ಪಾರ್ಟಿ ಒಳಗಿದ್ದಕ್ಕೆ ಮುಂಜಾನೆ ಬಂದಕ್ಕೆ ಇಲ್ಲಿ ಕೇಸ್ ಮಾಡ್ಯಾರೋ ಅಥವಾ ಯಾವ ರೀತಿ ಮಾಡ್ಯಾರ? ಯಾಕಂದ್ರೆ ಯಾರು ಕೂಡ ಇನ್ಫಾರ್ಮ್ ಇಲ್ಲ। ನಾವು ಹೋಗ್ತೀವಿ ಅಂತ ಹೇಳಿ ಮೊದಲನೇ ಸರ್ತಿ ಪ್ರೆಸ್ ಮೀಟ್ ಮಾಡಿ ಪ್ರತಿಯೊಬ್ಬರಿಗೆ ಹೇಳಿವಿ, ನಾವು ಇಂಥ ದಿವಸ ನಾವು ಮಾನ್ಯ ನಮ್ಮ MP ಪಾಟೀಲ್ ಮನೆಗೆ ನಾವು ಮನೆ ಕೊಡ್ಲಕ್ಕೆ ಹೋಗ್ತೀವಿ, ಶಾಂತಿಯುತವಾಗಿ ಹೋಗ್ತೀವಿ ಅಂದ್ರೆ ಕೂಡ ಇವರು ಒಂದು ಏನು ದೌರ್ಜನ್ಯದಿಂದ ನಮ್ಮ ಎಲ್ಲ ಕೂಡ ಅದ್ರಾಗ ನಮ್ಮ ಕರ್ನಾಟಕ ರಾಜ್ಯ ಅಂಗ ಪಾಲಕರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಆದಂಥ ವಿನೋದ್ ಖೇಡವ್ರಿಗೆ ಸುಮ್ಮನೆಗೆ ಅವ್ರೇನು ಮಾಡಿದಾರ ಕೇಸ್ ಹಾಕಿದಾರ। ಹೀಗಾಗಿ ಸರ್ಕಾರ ಶೀಘ್ರವಾಗಿ ಈ 27 ಮಂದಿ ಮೇಲೆ ಹಾಕಿದ ಕೇಸ್ ವಾಪಸ್ ತಗೋಬೇಕು ಮತ್ತು ಆ ಹೋರಾಟಗಾರರಿಗೆ ನಾವು ಇರುವಂಥ ನಮ್ಮ ಟೆಂಟ್ ಅನ್ನು ನಮ್ಗೆ ಹಾಕಿ ಕೊಡ್ಬೇಕು। ಇಲ್ಲಪ್ಪ ಅಂದ್ರೆ ನಾವು ಕಾನೂನಾತ್ಮಕ ಹೋರಾಟ ಇದನ್ನು ನಾವು ಜಾರಿಯಲ್ಲಿ ಇಡ್ತೀವಿ। ಇದಕ್ಕೇನು ರಾಜಕೀಯ ಕೈವಾಡನೂ ಇದೆ ಸಂಪೂರ್ಣವಾಗಿ ನೋಡ್ರಿ, ರಾಜಕೀಯ ಷಡ್ಯಂತ್ರ ಇದ್ರಾಗ 100% ಇದೆ। ಯಾಕಂದ್ರೆ ನಾವು ಒಂದು 110 ದಿನ ಕುರಿತಂತ ಶಾಂತಿಯುತವಾಗಿರುವಂತ ಹೋರಾಟ, ಯಾವುದೇ ರಾಜಕಾರಣಿಗೆ ಯಾವುದೇ ಆಮಿಷಕ್ಕೆ ನಾವು ಒಳಗಾಗದೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿರುವಾಗ ರಾಜಕಾರಣಿಗಳು ಏನೇನೋ ಪ್ರಯತ್ನ ಮಾಡಿ ಇದಕ್ಕಿಂತ ಮುಂಚೆನೆ ಅವರು ಡಿಸೆಂಬರ್ 3ನೇ ತಾರೀಕಿಗೆ ಟೆಂಟ್ ಕಿತ್ತಬೇಕಂತ ರಾಜಕಾರಣಿಗಳ ಪ್ಲಾನ್ ಆಗಿತ್ತು, ಬಟ್ ಆದ್ರೂ ಕೂಡ ನಾವು ಅದಕ್ಕೆ ಅವಕಾಶ ಮಾಡಿ ಕೊಡ್ಲಿಲ್ಲ। ಹೀಗಾಗಿ ನಾವು ಯಾವಾಗ ಕೂತಿದ್ರು ಅವಾಗ ನಡೆದು ಕೂಡ ಈ ರಾಜಕಾರಣಿಗಳು ಮತ್ತು ಜಿಲ್ಲಾಡಳಿತದ ಒಂದು ಷಡ್ಯಂತ್ರ ನಡೆಯಿತು। ಏನಪ್ಪಾ, ಈ ಒಂದು ಟೆಂಟ್ ಕಿತ್ತಿಸಬೇಕು, ಇದನ್ನು ಬೇರೆಯವರಿಗೆ ಮಾರಾಟ ಮಾಡ್ಲಿಕ್ಕೆ ಕೊಡಬೇಕು ಅಂತೇಳಿ। ಅದಕ್ಕೆ ನಾವು ಬಡ ಮಕ್ಕಳಿಗೆ ಅನ್ಯಾಯ ಆಗ್ಬೇಡ್ದು ಅನ್ನೋ ಉದ್ದೇಶದಿಂದ ಆಲ್ರೆಡಿ 2 ಇರುವಂತ ಮೆಡಿಕಲ್ ಕಾಲೇಜ್ ಮತ್ತೊಂದು ಎದಕ್ಕೆ ಅವಶ್ಯಕತೆ ಅಂತ ಹೇಳಿ ನಾವು ಕೊಡಬೇಡ್ದು ಅನ್ನೋ ಉದ್ದೇಶದಿಂದ ಈ ಅಧಿಕಾರಿಗಳಿಗೆ ಮಂಪರ್ ಪರೀಕ್ಷೆ ಮಾಡಬೇಕು। ಯಾಕಂದ್ರೆ ರಾತ್ರಿ ಮಾಡಿ ಇವ್ರಿಗೆ ಯಾವ ಫೋನ್ ಬಂದಾಗ ಇವರೆಲ್ಲ ಫೋನ್ಗಳು ಟ್ರ್ಯಾಕ್ ಆಗಬೇಕು। ಅವಾಗ ಇವ್ರ ಈ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅಲ್ಲಿರುವಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಬರೀ ಫೋನ್ದಾಗಿದ್ರು, ಅವ್ರು ಪ್ರತಿಯೊಂದು ಸಾರ್ತಿ ಅವರಿಗೆ ಇನ್ಫಾರ್ಮೇಶನ್ ಬರಾಕತ್ತಿತ್ತು ಏನ್ ಮಾಡ್ಬೇಕು ಏನಿಲ್ಲತೆ। ಆ ಇನ್ಫಾರ್ಮೇಶನ್ ಪ್ರಕಾರ ಅವ್ರು ನಮ್ಮನ್ನೆಲ್ಲರೂ ಕೂಡ ಏನ್ ಮಾಡಿದಾರ, ಅವರು ಆ ರೀತಿ ಹೋಗಿ ಬಳಸ್ಕೊಂಡಾರ। ಅದ್ರಾಗ ನಮ್ಮ ಇನ್ನೊಬ್ಬ ಸ್ನೇಹಿತರ ಬರಟಿಗೆ ಅವ್ರಿಗೂ ಹೊಡೆದಿದಾರ, ಅವ್ರಿಗೆ ಅಡ್ಮಿಟ್ ಆಗಿದ್ದಾರ। ಈ ರೀತಿಯಲ್ಲಿ ಹೋರಾಟಗಾರರಿಗೆ ಇವರು ಒಂದು ದೌರ್ಜನ್ಯವನ್ನು ಮೆರೆದಿದ್ದಾರೆ। ಈಗ ಮೆಡಿಕಲ್ ಕಾಲೇಜ್ ಬೇಕನ್ನೋ ಇಂತ ಇದರಲ್ಲಿ ಇವರು ರಾಜಕೀಯ ಮಾಡ್ತಾ ಇದ್ದಾರೆ, ಇದು ಎಷ್ಟು ಸರಿ ಎಷ್ಟು ತಪ್ಪು ನೋಡ್ರಿ। ಇದ್ರಾಗ ಸಂಪಾದನೆ ಅವರು 500 ಕೋಟಿ 1000 ಕೋಟಿ ಹಾಕಿದ್ರ ಅದಕ್ಕೆ ಏನಪ್ಪಾ ಅಂದ್ರೆ 10 ಪಟ್ಟು ಹೆಚ್ಚಿಗೆ ತಗೋತಾರ। ಅದ್ರ ನಮ್ದೇನಪ್ಪಾ ಅಂದ್ರೆ ಬಡ ಮಕ್ಕಳಿಗೆ ಆಗ್ಬೇಕಪ್ಪ ಅನ್ನೋ ಉದ್ದೇಶದಿಂದ ನಾವು ಗೌರ್ಮೆಂಟ್ ಇರಲಿ ಅಂತ ನಮ್ ಉದ್ದೇಶ। ಹೀಗಾಗಿ ಅವ್ರಿಗೇನು ಹೀಗಾಗಿ ನೋಡ್ರಿ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೋಡ್ರಿ ಏನಪ್ಪಾ ಅಂದ್ರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬಂದಿತ್ತು, 80 ಕಾಲೇಜ್ ಇದ್ರೆ ಒಂದು ಯೂನಿವರ್ಸಿಟಿ ಕೊಡ್ತಾರ, ಅದನ್ನು ಕೂಡ ಎಲ್ಲಿ ಹೋಯ್ತು, ಬೆಳಗಾಂ ಹೋಯ್ತು।
ನಮ್ದು ಏನಪ್ಪಾ ಇನ್ನೊಂದು 2004ದಾಗ ನಿಮಾನ್ಸ್ ಸ್ಯಾಂಕ್ಷನ್ ಆಯಿತು. ನಿಮಾನ್ಸ್ ಎಲ್ಲಿ ಇದು 145 ಎಕರೆ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ನಿಮಾನ್ಸ್ ನಮ್ಗ ಇದು ಆಗಿತ್ತು. ಅದನ್ನು ಕೂಡ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ, ಯಾಕಂದ್ರೆ ಅವ್ರವೇ ಕಾಲೇಜ್ಗಳಾವ ಮತ್ತೆ ಯಾಕೆ ಅವರು ಬೇರೆದಕ್ಕೆ ಅವಕಾಶ ಕೊಡ್ತಾರ, ಅದಕ್ಕೆ ಅದನ್ನು ಕೂಡ ಸ್ಯಾಂಕ್ಷನ್ ಏನು ಕ್ಯಾನ್ಸಲ್ ಮಾಡಿದ್ವು. ಈ ರೀತಿಯಲ್ಲಿ ನಮಗೆ ಬಿಜಾಪುರಕ್ಕೆ ಬರುವಂತ ಪ್ರತಿಯೊಂದು ಕೂಡ ಏನ್ ಮಾಡ್ಬೇಕಂದ್ರೆ ನಾವು ಹೋರಾಟಗಾರರು ನಾವು ಅದನ್ನು ತಗೋಬೇಕಾಗ್ಯದ. ಅದೇ ಅಲ್ಲಿ ನೋಡ್ರಿ ಇದು ಉಷ್ಣಾವರ ಬ್ಯಾಡ್ ಆಗಿತ್ತು ನಮಗ. ಇಲ್ಲಿ ಈ ಇದ್ರಾಗ ಕೂಡಿಗೊಳಗ ಉಷ್ಣಾವರ ಸ್ಥಾಪನೆ ಮಾಡಿದ್ರು. ಅದರಿಂದ ಧೂಳು ಹೊಟ್ಟು ನಮ್ಮ ಕಡೆ ತಯಾರಾಗಿ ವಿದ್ಯುತ್ ಬೇರೆ ಎಲ್ಲೋ ರಾಜ್ಯ ಕಡೆ ಹೋಗುತ್ತೆ. ಇಂಥ ನಮ್ಮ ಜನಪ್ರತಿನಿಧಿಗಳು, ಯಾಕಂದ್ರ ಅವರು ಜನರ ಒಂದು ಸ್ವಾಸ್ಥ್ಯ ಮ್ಯಾಗ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಗೌರವ ಇಲ್ಲ. ಹಿಂಗಾಗಿ ಈ ಒಂದು PPP ಕೈ ಬಿಡ್ರಿ ಅಂತೇಳಿ ನಾವು ಅವ್ರು PPP ಮಾಡಿ ಮಾಡ್ಕೊಂಡ್ಕೆ ಹೋಗ್ಬೇಕಂತೇಳಿ ಅವರು. ಈಗ ಶೆಡ್ ಕಿತ್ತೋದಕ್ಕೆ ಮೇನ್ ಯಾರು? ಶೆಡ್ ಕಿತ್ಲಿಕ್ಕೆ ಮೇನ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅವರು ಒಂದು ಗೈಡೆನ್ಸ್ ಪ್ರಕಾರ ಶೆಡ್ ಕಿತ್ತಾರೆ. ಯಾಕಂದ್ರೆ ಈಗ ಆಲ್ರೆಡಿ ಮೊದಲೇ ಅವ್ರು ಡಿಸೆಂಬರ್ 3ಕ್ಕೆ ನಾನು ನಿಮ್ಗೆ ಹೇಳೋ ಪ್ರಕಾರ ಅವ್ರದೇ ಇದ್ರ ಕೈವಾಡದ, ಅವ್ರದೇ ಕುಮ್ಮಕ್ಕದ. ಆದ್ರ ಒಂದ್ ಮಾತು ಹೇಳ್ತೀನಿ, ಇದು ಏನ್ ಮಾಡಿದಾರಲ್ಲ ಅವ್ರು ಬರುವ ದಿವಸದಲ್ಲಿ ಇದ್ರದ್ದು ಅವ್ರು ಉಳ್ಳಿಕ್ಕಂದ್ರ ನಮ್ಮ ಬಿಜಾಪುರ ಜಿಲ್ಲೆ ಜನತೆ ಏನಂದ್ರೆ ನೀವು ಅವಾಗ ಹೇಳ್ತೀನಿ. ಓಕೆ, ನಿಮ್ಮ ಹೆಸರು ಹೇಳಿ. ಅಶೋಕ್ ವಾಲಿಕಾರ್, ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಇವತ್ತಿನ ದಿವಸ ನಾವು ಏನು ಸುಮಾರು 3 ತಿಂಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಮಹಾ ಕಾಲೇಜ ಪ್ರಾರಂಭ ಮಾಡೋ ಸಲುವಾಗಿ ಅದು PPP ಮಾಡಲಲ್ಲಿ ಅದನ್ನು ಕೈ ಬಿಟ್ಟು ಸರ್ಕಾರದ ಒಂದು ಸಹಭಾಗಿತ್ವದಲ್ಲೇ ನಡಿಬೇಕಂತೇಳಿ ನಾವು ಸುಮಾರು ಒಂದು 3 ತಿಂಗಳಿಂದ ಅದರಲ್ಲಿ 17 ದಿನ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದರು. ಇದರ ಜೊತೆಗೆ 2-3 ದಿನ ಹಿಂದೆ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರವರ ಮನವಿ ಮುಂದೆ ಹೋಗಿ ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕಂತ ಹೊರಟಂತ ನಮ್ಮ ಹೋರಾಟಗಾರರ ಮೇಲೆ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಅವರ ಮೇಲೆ ದೌರ್ಜನ್ಯ ಮಾಡಿ ಅವರಿಗೆ 27 ಜನ ಹೋರಾಟಗಾರರಿಗೆ ಇವತ್ತಿನ ದಿವಸ ಏನ್ ಮಾಡಿದಾರ, ಕೇಸ್ ಹಾಕಿ ಅವರಿಗೆ ಜೈಲಿಗೆ ಹಾಕಿದಾರ. ಯಾವ ರೀತಿ ಅಂದ್ರೆ ಅವರಿಗೆ ನೂಗಾಟ ತಳ್ಳಾಟ ಮಾಡಿ ಅವರಿಗೆ ದೌರ್ಜನ್ಯ ಮಾಡಿದಾರ. ಅದರಲ್ಲಿ ಏನಪ್ಪಾ ಅಂದ್ರೆ ಅವರು ಈಗ ಅಲ್ಲಿ ಇರುವಂತ ಸ್ವಾಮೀಜಿಯವರು ಸಿಬ್ಬಂದಿ ಮೇಲೆ ಕೈ ಮಾಡಿದಾರ ಸರ್. ಅವರು ಏನಪ್ಪಾ ಇದೋಟ್ ಇನ್ಫಾರ್ಮ್ ಮೇಲೆ ಇರುವುದರಿಂದ ಅವರಿಗೆ ಬೇರೆ ಯಾರೋ ಬಂದಿರಬಹುದು ಅಂತೇಳಿ ಅವರು ಅಚಾತುರ್ಯತೆಯಿಂದ ಆ ಘಟನೆ ನಡೆದಿದ್ದು ಸತ್ಯ ಅದು. ಸೊ ಹಾಗಾಗಿ ಅವತ್ತಿನ ದಿವಸ ತಾವು ಸಿಬ್ಬಂದಿಗಳು ಇನ್ಫಾರ್ಮ್ ಮೇಲೆ ಇದ್ರಂದ್ರೆ ಈ ಅಚಾತುರ್ಯತೆ ನಡೀತಿದ್ದಿಲ್ಲ. ಒಂದು ಆ ನೂಗಾಟ ತಳ್ಳಾಟ ಅವರು ಯಾವುದೇ ರೀತಿ ಏನಪ್ಪಾ ಅಂದ್ರೆ ಅಲ್ಲಿ ಗಲಭೆ ಮಾಡ್ಬೇಕಂತೇವಲ್ಲ, ಶಾಂತಿಯುತೆ ಹೋಗಬೇಕಂತೇಳಿ ಇಲ್ಲೆಲ್ಲರೂ ಕೂಡಿ ನಿರ್ಣಯನೇ ಮಾಡಿಕೊಂಡು ಶಾಂತಿಯುತೆಗೆ ನಾವು ಮಾನ್ಯ ಸಚಿವರ ಮುಂದೆ ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಕೊಂಡದರು. ಸೊ ಹಾಗಾಗಿ ಅದರಲ್ಲಿ ಎಲ್ಲರೂ 27 ಜನರನ್ನು ಬಂಧಿಸಿ ಆ 27 ಜನರಲ್ಲಿ ಕೇವಲ 6 ಜನರನ್ನು ಮಾತ್ರ ಅದರಲ್ಲಿ ಬಹಳ ಹಿರಿಯರಾದಂತರದು ಕೆಲವರು ಜನ ಇದ್ದಾರ, ಪಾಪ ಅವ್ರ ಮೇಲೆಲ್ಲಾನು ಕೇಸ್ ಹಾಕಿದಾರ. ಸೊ ಹಾಗಾಗಿ ತದನಂತರ ಮಧ್ಯರಾತ್ರಿಯಲ್ಲಿ ಇನ್ನುಳಿದ ಎಲ್ಲಾರು ಜನರ ಮೇಲೆ ಟೋಟಲ್ 27 ಜನರ ಮೇಲೆ ಕೇಸ್ ಹಾಕಿ ಮಧ್ಯರಾತ್ರಿ 1 ಗಂಟೆಗೆ ಅಂಬೇಡ್ಕರ್ ಇರುವಂತ ಟೆಂಟ್ ಅನ್ನು ಕಿತ್ತಿ ಎಸೆದು ಇದು ಮಾನವ ಕುಲಕ್ಕೆ ಅನ್ಯಾಯವಾಗ್ತದ. ಯಾಕಂದ್ರೆ ಮಾನವ ಕುಲ ಇರುತ್ತೆ, ಹೋರಾಟ ಬೇರೆನೆ, ಆದ್ರೆ ಆ ಟೆಂಟ್ ಕಿತ್ತಿಸಿ ಹೋಗಿದಾರಲ್ಲ, ಇದು ನಾವು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಅಂಗವಿಕಲ ಪಾಲಕ ತೀವ್ರವಾಗಿ ಖಂಡನೆ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ಕೂಡಲೇ ಮಾನ್ಯ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಆ ಹೋರಾಟಗಾರರ ಮೇಲೆ ಹಾಕಿರುವಂತ ಕೇಸುಗಳನ್ನು ವಾಪಸ್ ತಗೊಂಡು ಅವರಿಗೆ ನಮಗೇನಪ್ಪಾ ನಮ್ಮ ಬಿಜಾಪುರ ಜಿಲ್ಲೆಗೆ ಆ PPP ಮಾಡಲನ್ನು ವೈದ್ಯಕೀಯ ಕಾಲೇಜನ್ನು ಕೈಬಿಟ್ಟು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಸ್ವಾಧೀನದಲ್ಲೇ ನಡೆಸ್ತೀವಿ ಅಂತೇಳಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ರ ಈ ಜಿಲ್ಲೆಗೆ ಅವರು ಮಾಡಿದಂತ ದೊಡ್ಡ ಉಪಕಾರ ಆಗ್ತದೆ ಅಂತೇಳಿ ಇವತ್ತಿನ ದಿವಸ ನಾವು ಆಗ್ರಹಿಸ್ತೇವೆ. ಇದಕ್ಕೆ ರಾಜಕೀಯ ಕಾರಣ, ರಾಜಕೀಯ ರಾಜಕೀಯ ಯಾವ ರೀತಿ ಅದಂತ ನಾವು ಹೇಳಕ್ಕಾಗಲ್ಲ. ಏನ್ ಹೇಳಕ್ಕಾಗತ್ತೋ ಮತ್ತು ಮಧ್ಯರಾತ್ರಿಯಲ್ಲೇನೆ ಈ ರೀತಿ ಹೋರಾಟ ಟೆಂಟ್ ತೆಗಿತಾರಂತ ಅವರ ಉದ್ದೇಶ ಏನದು ನಮಗದು ಅದೇನಪ್ಪಾ ಅಂದ್ರೆ ಇದ್ರೂ ಇರ್ಬೋದಲ್ಲ. ಯಾಕಂದ್ರೆ ಮೊದಲ ಈ 6 ಜನರ ಮೇಲೆ ಕೇಸ್ ಮಾಡಿ ಮತ್ತೆ ಹಿಂದಾಡಿ ಅವು ಉಳ್ಕಾದವ್ರು ತೆಗೆದು ಮತ್ತೆ ಹೋರಾಟ ಟೆಂಟ್ ಅನ್ನು ಕಿತ್ತೋಗದಾರ. ಹೋರಾಟ ಟೆಂಟ್ ಕಿತ್ತಂದ್ರೆ ಇದು ಏನಪ್ಪಾ ಅಂದ್ರ ಒಂದು ಅನುಮಾನಾಸ್ಪದ ಆಗ್ತದೆ. ಹೋರಾಟ ಟೆಂಟ್ ಕಿತ್ತಬಾರ್ದಾಗಿತ್ತು. ಯಾಕಂದ್ರೆ ಈ ಭಾರತದ ಪ್ರಜೆಯಲ್ಲಿ ಇವತ್ತು ಸಾಮಾನ್ಯ ಹಿಡಿದು ದೊಡ್ಡ ವ್ಯಕ್ತಿಯವರಿಗೇನು ಹೋರಾಟ ಮಾಡೋದು ಸಂಪೂರ್ಣ ಹಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನದಲ್ಲಿ ಇದೆ. ಹೋರಾಟ ಮಾಡೋ ಹಕ್ಕು ಎಲ್ಲರಿಗೂ ಇದೆ.
ಆ ಹೋರಾಟವನ್ನು ಹಕ್ಕುತ್ತೀವಿ ಒಂದು ಈ ಹೋರಾಟಕ್ಕೆ ಟೆಂಟ್ ಕಿತ್ತಾರಲ್ಲ ಅದು ಆಗಬಾರ್ದಾಗಿತ್ತು. ಇದು ಮಾನವ ಕುಲಕ್ಕೆ ಅತಿ ತೀವ್ರವಾದ ಅನ್ಯಾಯವಾಗಿತ್ತು. ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಉಮರಾಣಿ, ಜಿಲ್ಲಾ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗವಿಕಲರು ಪಾಲಕರ ಒಕ್ಕೂಟ, ವಿಜಯಪುರ ಜಿಲ್ಲಾ ಸಮಿತಿ.